ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಜುಲೈ 28ರ ದಿನದ ಪ್ರಚಲಿತ ಘಟನೆಗಳು ನೋಡೋಣ. ಮೊದಲನೇ ಪ್ರಶ್ನೆ, ನವಿಲು ತೀರ್ಥ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಈ ನವಿಲು ತೀರ್ಥ ಅಣೆಕಟ್ಟನ್ನು ಮಲಪ್ರಭಾ ನದಿಗೆ ಏನೈತಿ ಕಟ್ಟಲಾಗಿದೆ. ಇಲ್ಲಿ ನವಿಲು ತೀರ್ಥ ಅಣೆಕಟ್ಟು ಏನೈತಿ, ಇದು ಸೌದತ್ತಿ ಸಮೀಪ ಕಂಡು ಬರ್ತದೆ. ಬೆಳಗಾವಿ ಜಿಲ್ಲಾ ಸೌದತ್ತಿ ಊರಿನ ಸಮೀಪ ಗರಿಷ್ಠ ಮಟ್ಟವನ್ನು ಇದು ತಲುಪಿದ ಅಂತ ಪೇಪರ್ದಾಗ ಬಂದಿತ್ತು. ಹಾಗಾಗಿ ಈ ಪ್ರಶ್ನೆನ ತೊಗೊಂಡನಿ. ಈ ನವಿಲು ತೀರ್ಥ ಅಣೆಕಟ್ಟಿಗೆ ಇನ್ನೊಂದು ಹೆಸರದ ರೇಣುಕಾ ಸಾಗರ ಅಂತಲೂ ಇದಕ್ಕೆ ಕರೀತಾರು. ಈ ಜಾಗದಾಗ ನವಿಲುಗಳು ಜಾಸ್ತಿ ಕಾಣ್ತಾವು. ಹಾಗಾಗಿ ಇದನ್ನು ನವಿಲು ತೀರ್ಥ ಅಂತ ಕರೀತಾರು. ನೆಕ್ಸ್ಟ್, 2024ರ ಮಾನ್ಯತೆ ಪಡೆದಿರುವ ಅತಿ ಹೆಚ್ಚು ನವೋದ್ಯಮಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ಯಾರು. ಇಲ್ಲಿ ಆನ್ಸರ ಅತಿ ಹೆಚ್ಚು ಮಹಾರಾಷ್ಟ್ರದಾಗ ನವೋದ್ಯಮಗಳ ಸ್ಟಾರ್ಟ್ ಆಗ್ಯಾವು. ಇಲ್ಲಿ ನೋಡ್ಬೋದು ನೀವು, ಮಹಾರಾಷ್ಟ್ರದಲ್ಲಿ 25,000 ನವೋದ್ಯಮಗಳಿಗೆ ಏನೈತಿ ಮಾನ್ಯತೆಯನ್ನು ಕೊಟ್ಟಾರು. ಸೆಕೆಂಡ್ ಸ್ಥಾನದಾಗಿರುವುದು ಕರ್ನಾಟಕ. ಇಲ್ಲಿ 15,019 ನವ ಉದ್ಯಮಗಳಿಗೆ ಏನೈತಿ ಮಾನ್ಯತೆಯನ್ನು ನೀಡ್ಯಾರು. ನೆಕ್ಸ್ಟ್ ಥರ್ಡ್ದಾಗ ದೆಹಲಿ, ಫೋರ್ತ್ದಾಗ ಉತ್ತರ ಪ್ರದೇಶ್, ಫಿಫ್ತ್ದಾಗ ಗುಜರಾತ ಕಂಡು ಬರ್ತಾವು. ಇಲ್ಲಿ ಸಿಡ್ರೆಡ್ ಫಂಡ್ ಅಂದರೆ ಏನಂತ ನೋಡ್ರಿ, ಮಾರುಕಟ್ಟೆ ಪ್ರವೇಶಿಸುವ ನವ ಉದ್ಯಮಗಳ ಸ್ಥಿರತೆ ಕಾಯ್ದುಕೊಳ್ಳಲು 2 ರಿಂದ 3 ವರ್ಷಗಳು ಬೇಕಾಗ್ತದೆ. ಈ ವೇಳೆ ಅವುಗಳಿಗೆ ಹೆಚ್ಚು ಆರ್ಥಿಕ ನೆರವಿನ ಅಗತ್ಯವಿದೆ. ಹಾಗಾಗಿ ಅವುಗಳಿಗಾಗಿ ಮಾರುಕಟ್ಟೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲು ಅನುವಾಗುವಂತೆ ಕೇಂದ್ರ ಸರ್ಕಾರ 2021ರಲ್ಲಿ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಅಂದ್ರೆ ಹೊಸ ಉದ್ಯಮಗಳಿಗೆ 2 ರಿಂದ 3 ವರ್ಷದ ತನಕ ಏನೈತಿ ಅವು ಒಂದು ಹಂತಕ್ಕೆ ಬರುವವರೆಗೆ ಏನೈತಿ ಇವಕ್ಕೆ ಫಂಡ್ ಅನ್ನು ಸಾಲ ರೂಪವನ್ನು ಇಲ್ಲಿ ಕೊಡ್ತಾರೋ. 50 ಲಕ್ಷದ ತನಕ, ಅಂದ್ರೆ 50 ಲಕ್ಷದ ತನಕ ಆರ್ಥಿಕ ನೆರವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಅದು ಏನೈತಿ ಸಿಡ್ ಫಂಡ್ ಅಂತ ಕರೀತಾರೋ. ನೆಕ್ಸ್ಟ್, ಈ ನವೋದ್ಯಮಗಳಿಂದ 12.42 ಲಕ್ಷ ಉದ್ಯೋಗಗಳೇನೈತಿ ಸೃಷ್ಟಿಯಾಗ್ಯಾವಂತ ಅವರ ಹೇಳಿದರು. ನೆಕ್ಸ್ಟ್, ಇಲ್ಲಿ ದಕ್ಷಿಣ ಕೊರಿಯಾ ದೇಶದ ಅಧಿಕೃತ ಹೆಸರು ಏನು? ಇಲ್ಲಿ ದಕ್ಷಿಣ ಕೊರಿಯಾದ ಅಧಿಕೃತ ಹೆಸರು ಏನಪ್ಪ ಅಂದ್ರೆ ರಿಪಬ್ಲಿಕ್ ಆಫ್ ಕೊರಿಯಾ ಅನ್ನೋದು ದಕ್ಷಿಣ ಕೊರಿಯಾದ ಹೆಸರು. ಇಲ್ಲಿ ದಕ್ಷಿಣ ಕೊರಿಯಾ ಕ್ಷಮೆ ಕೇಳಿದ IOC, ಇಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಏನೈತಿ ದಕ್ಷಿಣ ಕೊರಿಯಾಗ ಕ್ಷಮೆನ ಕೇಳೈತಿ. ಯಾಕಪ್ಪ ಅಂದ್ರೆ ಈ ಪ್ಯಾರಿಸ್ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭ ಇದ್ದಾಗ ಅಲ್ಲಿ ದಕ್ಷಿಣ ಕೊರಿಯಾ ಹೆಸರು ಬದಲಾಗಿ ಉತ್ತರ ಕೊರಿಯಾದ ಹೆಸರು ಅವರ ಅಲ್ಲಿ ಹೇಳಿದರು. ಇಲ್ಲಿ ನೋಡ್ಬೋದು ನೀವು, ರಿಪಬ್ಲಿಕ್ ಡೆಮಾಕ್ರಟಿಕ್ ಡಿ ಕೊರಿ ಎಂದು ಫ್ರೆಂಚ್ ಭಾಷೆಯಲ್ಲಿ ಡೆಮಾಕ್ರಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂದ ಇಂಗ್ಲೀಷ್ನಾಗ ಏನೈತಿ ಅವರ ಪರಿಚಯಿಸಿದ ಯಾರನ್ನ ದಕ್ಷಿಣ ಕೊರಿಯಾನ ಈ ರೀತಿ ಕರೆದ್ರು. ಬಟ್ ಅಲ್ಲಿ ದಕ್ಷಿಣ ಕೊರಿಯಾದ ಅಧಿಕೃತ ಹೆಸರು ಏನೈತಿ ರಿಪಬ್ಲಿಕ್ ಆಫ್ ಕೊರಿಯಾ ಅನ್ನೋದ ದಕ್ಷಿಣ ಕೊರಿಯಾದ ಹೆಸರ. ಇದೇನೈತಿ ಉತ್ತರ ಕೊರಿಯಾದ ಹೆಸರನ್ನು ಅವರು ಕರೆದ್ರು. ನೆಕ್ಸ್ಟ್, 2024ರ ಒಲಿಂಪಿಕ್ಸ್ ಮೊದಲ ಚಿನ್ನದ ಪದಕ ಪಡೆದ ದೇಶ ಯಾವುದು ಅಂತ ಕೇಳೋರು. ಇಲ್ಲಿ ಈ 2024ರ ಪ್ಯಾರಿಸ್ ಒಲಿಂಪಿಕ್ಸ್ದಲ್ಲಿ ಮೊದಲೇ ಚಿನ್ನವನ್ನು ಚೀನಾ ದೇಶ ಇಲ್ಲಿ ಏನಾಗುತ್ತೆ ಪಡೆದುಕೊಂಡಿತ್ತು. ಇಲ್ಲಿ ರೈಫಲ್ ಮಿಶ್ರ ತಂಡ ವಿಭಾಗದ
ಚೀನಾಕ್ಕೆ ಕೂಟದ ಮೊದಲ ಚಿನ್ನ ಅಂದರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮೊದಲ ಚಿನ್ನವನ್ನು ಪಡೆದಿದ್ದು ಚೀನಾ ದೇಶ ಇಲ್ಲಿ ಪಡೆದುಕೊಂಡಿತ್ತು. ಇಲ್ಲಿ ನೋಡ್ಬೋದು ನೀವು ಚೀನಾದ ಹುವಾಂಗ್ ಯುಟಿಂಗ್ ಮತ್ತು ಸೆಂಟ್ ಲಿಹಾओ ಅವರ ಇಲ್ಲಿ ಶೂಟಿಂಗ್ ರೈಫಲ್ ಇದರೊಳಗೆ ಅವರ ಈ ಚಿನ್ನದ ಪದಕವನ್ನು ಪಡೆದುಕೊಂಡರು. ನೆಕ್ಸ್ಟ್ ವಿಶ್ವದ ಅತಿ ಎತ್ತರದ ಸುರಂಗ ಯಾವ ದೇಶದಲ್ಲಿ ನಿರ್ಮಾಣಗೊಳ್ಳಲಿದೆ? ಇಲ್ಲಿ ಆನ್ಸರ ಭಾರತದಲ್ಲಿ ಇದೇನೈತಿ ನಿರ್ಮಾಣಗೊಳ್ಳಲಿದೆ. ನೀವು ನೋಡ್ಬೋದು ಇದು 15,800 ಅಡಿ ಎತ್ತರದಲ್ಲಿ ಇದು ನಿರ್ಮಾಣಗೊಳ್ಳಲಿದೆ. ಇಲ್ಲಿ 4.1 ಕಿಲೋಮೀಟರ್ ಅಷ್ಟು ಇದು ಉದ್ದ ಇರ್ತದೆ ಹಾದಿ. ಇದಕ್ಕೆ ಒಟ್ಟು ಯೋಜನಾ ವೆಚ್ಚ ಎಷ್ಟೈತೆ ಅಂದ್ರೆ 1,681 ಕೋಟಿ ರೂಪಾಯಿ ಏನೈತಿ ಈ ಥರ ಯೋಜನಾ ವೆಚ್ಚ ಅದ. ಇದರ ಹೆಸರ ಶಂಕುನ್ ಲಾ ಸುರಂಗ ಏನೈತಿ ಇದು ಜಗತ್ತಿನ ಅತಿ ಎತ್ತರ ಸುರಂಗವಾಗಲಿದೆ. ಇದನ್ನು ತಯಾರು ಮಾಡೋಕ್ಕೆ 2 ರಿಂದ 3 ವರ್ಷ ಅವರ ಬೇಕಂತ ಹೇಳಿದರು. ಈಗ ಸದ್ಯಕ್ಕೆ ಯಾವುದು ಎತ್ತರದ ಸುರಂಗ ಐತೆ ಅಂದ್ರೆ ಇಲ್ಲಿ 15,590 ಅಡಿ ಎತ್ತರದಲ್ಲಿ ಚೀನಾದ ಮಿಲಾಸ್ ಸುರಂಗ ಅನ್ನೋದೇನೈತಿ ಅತಿ ಎತ್ತರದ ಸುರಂಗವಾಗೈತಿ. ನೆಕ್ಸ್ಟ್ ಸುದರ್ಶನ್ S-400 ಇದೊಂದು ಏನು ಅಂತ ಕೇಳ್ಯಾರು. ಇಲ್ಲಿ ಈ ಸುದರ್ಶನ್ S-400 ಅನ್ನೊಂದು ಇದೊಂದು ಕ್ಷಿಪಣಿ ಆಗೈತಿ. ನೀವು ನೋಡ್ಬೋದು ಇದೊಂದು ಕ್ಷಿಪಣಿ, ಇದೊಂದು ಟ್ರಯಂಫ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಆಗದ. ನೆಕ್ಸ್ಟ್ ಕ್ವಶನ್, ಮೇಘಾಲಯ ರಾಜ್ಯದ ನೂತನ ರಾಜ್ಯಪಾಲ ಯಾರು? ಇಲ್ಲಿ CH ವಿಜಯಶಂಕರನ್ ಅವರ ಮೇಘಾಲಯ ರಾಜ್ಯದ ನೂತನ ರಾಜ್ಯಪಾಲ. ಇಲ್ಲಿ ಇವರು ಮೈಸೂರಿನವರು, ಕರ್ನಾಟಕದ ಮೈಸೂರಿನವರು. ಮೇಘಾಲಯಕ್ಕೆ ನೂತನ ಗವರ್ನರ್ ಅಂದರೆ ರಾಜ್ಯಪಾಲರಾಗಿ ನೇಮಕ ಮಾಡಿದರು. ಇವರೊಂದಿಗೆ ಇನ್ನೂ 10 ರಾಜ್ಯಗಳಿಗೆ ಏನೈತಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇನೈತಿ ನೇಮಕವನ್ನು ಮಾಡಿದರು. ಆ ಉಳಿದವ್ರು 10 ಮಂದಿ ಯಾರಂದ್ರೆ ಅಸ್ಸಾಂ ರಾಜ್ಯಕ್ಕೆ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯನವರ ನೇಮಕವನ್ನು ಮಾಡ್ಯಾರು. ಛತ್ತೀಸ್ಗಢಕ್ಕೆ ರಮೇನ್ ದೇಕಾನವ್ರನ್ನ ನೇಮಕ ಮಾಡ್ಯಾರು. ಜಾರ್ಖಂಡ್ಗೆ ಸಂತೋಷ್ ಗ್ಯಾಂಗ್ವಾರ್ ಅನ್ನೋರನ್ನ ಆಯ್ಕೆಯನ್ನು ಮಾಡ್ಯಾರು ಅಥವಾ ನೇಮಕ ಮಾಡ್ಯಾರು. ಮಹಾರಾಷ್ಟ್ರಕ್ಕೆ CP ರಾಧಾಕೃಷ್ಣನ್ ಅವ್ರನ್ನ ನೇಮಕವನ್ನು ಮಾಡ್ಯಾರು. ಮೇಘಾಲಯಕ್ಕೆ CH ವಿಜಯಶಂಕರ ಇವರನ್ನು ಆಯ್ಕೆ ಮಾಡ್ಯಾರು. ಪಂಜಾಬ್ಗೆ ಗುಲಾಬ್ ಚಂದ್ ಕಟರಿಯಾ ಅವ್ರನ್ನ ನೇಮಕವನ್ನು ಮಾಡಿದರು. ರಾಜಸ್ಥಾನಕ್ಕೆ ಹರಿಭೋವು ಕೃಷ್ಣರಾವ್ ಬಾಗಡೆ ಅವ್ರನ್ನ ನೇಮಕವನ್ನು ಮಾಡ್ಯಾರು. ಇಲ್ಲಿ ಸಿಕ್ಕಿಂ ರಾಜ್ಯಕ್ಕೆ ಓಂ ಪ್ರಕಾಶ್ ಮಾಥುರ್ ಅವ್ರನ್ನ ನೇಮಕವನ್ನು ಮಾಡ್ಯಾರು. ತೆಲಂಗಾಣಕ್ಕೆ ಜಿಷ್ಣುದೇವ್ ವರ್ಮಾ ಅವ್ರನ್ನ ನೇಮಕವನ್ನು ಮಾಡ್ಯಾರು. ಇಲ್ಲಿ ಮಣಿಪುರಕ್ಕೆ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯರನ್ನ ಇವರಿಗೆ 2 ರಾಜ್ಯದ ರಾಜ್ಯಪಾಲರಾಗಿ ಆಯ್ಕೆಯನ್ನು ಮಾಡ್ಯಾರು. ಇದಕ್ಕಿಂತ ಮೊದಲು ಇಲ್ಲಿ ಅಸ್ಸಾಮಕ್ಕೂ ಇವರದಾರು. ಅದೇ ರೀತಿ ಇಲ್ಲಿ ಮಣಿಪುರಕ್ಕೂ ಇವರನ್ನು ನೇಮಕವನ್ನು ಮಾಡಿದರು. ನೆಕ್ಸ್ಟ್ ಇಲ್ಲಿ ಭಾರತ ಮತ್ತು ಲಾವೋಸ್ ಜಂಟಿಯಾಗಿ ಬಿಡುಗಡೆ ಮಾಡಿದ ಬಾಲರಾಮನ ಅಂಚೆ ಚೀಟಿ. ಈ ಬಾಲರಾಮನ ಅಂಚೆ ಚೀಟಿಯನ್ನು ಭಾರತ ಮತ್ತು ಲಾವೋಸ್ ಏನೈತಿ ಜಂಟಿಯಾಗಿ ಬಿಡುಗಡೆಯನ್ನು ಮಾಡೈತಿ. ಇದು ವಿಶ್ವದ ಮೊದಲ ಸ್ಟಾಂಪ್ ಸೆಟ್ ಆಗೈತಿ. ಒಂದರಲ್ಲಿ ರಾಮ್ಲಲ್ಲಾ, ಇನ್ನೊಂದರಲ್ಲಿ ಭಗವಾನ್ ಬುದ್ಧ. ಈ 2 ಅಂಚೆ ಚೀಟಿಗಳನ್ನ ಏನೈತಿ
ಬಿಡುಗಡೆಯನ್ನು ಮಾಡೈತಿ. ನೆಕ್ಸ್ಟ್ ಇಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ 43ನೇ ತಾಣ ಯಾವುದಪ್ಪ ಅಂದ್ರೆ ಅಸ್ಸಾಂ ರಾಜ್ಯದ ಮೊಯ್ಡ್ಮಡ್ಸ್ ಅನ್ನೋದೇನೈತಿ ಇಲ್ಲಿ 43ನೇ ವಿಶ್ವ ಪರಂಪರೆ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಏನೈತಿ ಇದು ಆಯ್ಕೆ ಆಗೈತಿ. ಈ ಮೊಯ್ಡ್ಮಡ್ಸ್ ಅನ್ನೋದ ಇದೇನಪ್ಪ ಅಂದ್ರೆ ಇದೊಂದು ಪಿರಾಮಿಡ್ ಆಕೃತಿಯ ಚಿಕ್ಕ ಮಣ್ಣಿನ ದಿಬ್ಬಗಳ ಬಾಗಿಲು ಇರುತ್ತದೆ. ಒಳಗಡೆ ಕಮಾನುಗಳು ಹೊಂದಿದೆ. ಇದೊಂದು ಸಮಾಧಿ ಸ್ಥಳ. ಈ ಸಮಾಧಿ ಸ್ಥಳಗಳು ಸುಮಾರು 600 ವರ್ಷಗಳ ಹಿಂದೆ ಅಸ್ಸಾಂನ ಆಳುತ್ತಿದ್ದ ತೈ ಅಹೋಮ್ ರಾಜೋಮ್ ಶದವರ್ ಸಮಾಧಿಗಳಾಗಿವೆ. ಈ ಸಮಾಧಿ ಅಹೋಮ್ ರಾಜವಂಶದ ಅಂತ್ಯಕ್ರಿಯೆ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಮಣ್ಣಿನ ದಿಬ್ಬಗಳ ಮೇಲೆ ಇಟ್ಟಿಗೆ ಮತ್ತು ಮರದ ಪದರುಗಳನ್ನು ಹಾಕಲಾಗುತ್ತದೆ. ಬಳಿಕ ಈ ದಿಬ್ಬಗಳು ಸಸ್ಯದಿಂದ ಮುಚ್ಚಲಾಗುತ್ತದೆ. ಇಲ್ಲಿ ರಾಜರು ಬಳಸಿದ ರಾಜಚಿಹ್ನೆಗಳು, ಚಿನ್ನದ ಪೆಂಡೆಂಟ್ಗಳು, ಶಸ್ತ್ರಾಸ್ತ್ರಗಳು ಸೇರಿದಂತೆ ಇತರೆ ವಸ್ತುಗಳನ್ನು ಇರಿಸಿ ರಾಜನೊಂದಿಗೆ ಸಮಾಧಿಯನ್ನು ಮಾಡಲಾಗ್ತದೆ. ಸೊ ಈ ಥರ ಈಜಿಪ್ಟ್ ನಾಗರಿಕತೆಯಲ್ಲಿಯೂ ನೀವು ನೋಡ್ಬೋದು. ಅವ್ರಿಗೆ ಇಷ್ಟವಾದ ಪದಾರ್ಥ ಮತ್ತು ಅವರ ವಸ್ತುಗಳು, ಅವ್ರಿಗೆ ಪ್ರಿಯವಾದ ಪ್ರಾಣಿ ಎಲ್ಲ ಏನೈತಿ ಆ ಸಮಾಧಿ ಒಳಗೆ ಹಾಕಿ ಮಾಡ್ತಿದ್ರು. ಇದು ಅದೇ ಥರ ಏನೈತಿ ಅಸ್ಸಾಂದಾಗ ಮೊಯ್ಡ್ಮಡ್ಸ್ ಅನ್ನೋದ ಇದಕ್ಕೂ ಅದೇ ರೀತಿ ಮಾಡಿದರು. ಇದು 43ನೇ ತಾಣವಾಗಿ ಏನೈತಿ ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಏನೈತಿ ಸೇರ್ಯದ. ನೆಕ್ಸ್ಟ್ 8ನೇ ಟ್ರೋಫಿ ಮೇಲೆ ಭಾರತದ ಕಣ್ಣು ಅಂದರು. ಈಗಾಗಲೇ 7 ಟ್ರೋಫಿ ಏನೈತಿ ಏಷ್ಯಾ ಕಪ್ T20 ಟ್ರೋಫಿಗಳನ್ನು ಭಾರತ ತಂಡ ಗೆದ್ದೈತಿ. ಈಗ 8ನೇದು ಏನೈತಿ ಏಷ್ಯಾ ಕಪ್ 2024 ಶ್ರೀಲಂಕಾದಾಗ ನಡೆಯತ್ತವು. ಇದನ್ನು ಆತಿಥ್ಯ ಏನೈತಿ ಶ್ರೀಲಂಕಾ ದೇಶನ ವಹಿಸೈತಿ. ಇದರಲ್ಲಿ ಶ್ರೀಲಂಕಾ ವಿರುದ್ಧ ಮ್ಯಾಚ್ ಅದ. ಸೊ ಇಲ್ಲಿಗೆ ಈ 28ನೇ ತಾರೀಕು ಕರೆಂಟ್ ಅಫೇರ್ಸ ಕಂಪ್ಲೀಟ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.